ಟೈಮ್ ಸರಿ ಇಲ್ವೋ ನಾವೇ ಸರಿ ಇಲ್ವೋ ಗೊತ್ತಿಲ್ಲ. ಏನಾಯ್ತು ಅಂತ ತಿಳ್ಕೊಬೇಕಾದ್ರೆ ಕೊನೆಯದಾಗ ವಿಡಿಯೋ ನೋಡಿ ಗೊತ್ತಾಗುತ್ತೆ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಒಂದು ದಿನ ಇಂಡಿಯಾ ರೌಂಡ್ ಟ್ರಿಪ್ ಅಲ್ಲಿ ಇದು 2ನೇ ದಿನ ಆಗಿರುತ್ತೆ. ಎಲ್ಲ ಪಿಕಪ್ ಮಾಡಿ ಲಗೇಜ್ ಎಲ್ಲ ತುಂಬಿಕೊಂಡು ನಾವು ಮಾಲೂರು ಗುಡಿ ಅಷ್ಟಲ್ಲಿ ಕರೆಕ್ಟ್ ಆಗಿ 8-8:30 ಆಗಿತ್ತು. ಆಂಧ್ರ ಬಟ್ ಟಚ್ ಆಗೋದು ಕರೆಕ್ಟ್ ಆಗಿ 10 ಗಂಟೆ ಅನ್ಕೊಳ್ಳಿ. ನಂಗೆ ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ತಿರುಪತಿ ರೋಡ್ಗೆ. ತಿರುಪತಿ ಇಲ್ಲಿಂದ ಕರೆಕ್ಟ್ ಜಸ್ಟ್ ಒಂದು 60 ಕಿಲೋಮೀಟರ್ ಇದೆ ಅಷ್ಟೇ. ಕಸ್ಟಮ್ ಬಿಟ್ಟು ಅಂತ ಹೇಳಿದ್ರು. ಸರಿ ಅಂತ ಗಾಡಿ ಮೂವ್ ಮಾಡ್ತಿದ್ದೆ. ಇದು ಗಾಡಿ ಇದ್ದಕ್ಕಿದ್ದಂಗೆ ಟೆಂಪರೇಚರ್ ಆಗಿ ಗಾಡಿ ಆಫ್ ಆಗ್ಬಿಡ್ತು. ಗಾಡಿ ಸೈಡ್ ಹಾಕ್ಬಿಟ್ಟು ಚೆಕ್ ಮಾಡಿದ್ವಿ, ನಮ್ಗೇನು ಗೊತ್ತಾಗಲಿಲ್ಲ. ಹಾಗೆ ಗ್ಯಾರೇಜ್ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ ಆಗಿದೆ ಅಂತ. ಮೆಕ್ಯಾನಿಕ್ ಹೇಳಿದ್ರು ಹೇರ್ ಬ್ಲಾಕ್ ಆಗಿರುತ್ತೆ, ಏರ್ ಔಟ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ಲ. ನಿಯರ್ ಬೈ ಗ್ಯಾರೇಜಿಗೆ ಫೋನ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಕಸ್ಟಮರ್ಗೆ ಈ ಥರ ಆಗಿದೆ ಸರ್, ನಾಳೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಕಸ್ಟಮರ್ ಒಪ್ಪಲಿಲ್ಲ. ಹಿಂಗಾದ್ರೆ ಸರಿ ಆಗಲ್ಲ, ಇವಾಗೇನು ಇಲ್ಲ ಆಯ್ತು ಪರವಾಗಿಲ್ಲ ಅಂತ ಏನೇನು ವಿಚಾರ ಮಾಡ್ಕೊಂಡು ಗಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರು. ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಗಾಡಿ ಓನರ್ ಕೇಳಿದ್ರು, ಇಲ್ಲ ಸರ್ ಬೆಳೆ ರಿಪೇರಿ ಮಾಡಿಸ್ತೀನಿ ಬಿಡಿ, ತಲೆ ಕೆಡಿಸ್ಕೋಬೇಡಿ, ಖಂಡಿತ ಹೋಗುತ್ತೆ, ನಾನು ಸೇಫಾಗಿ ಕರ್ಕೊಂಡ್ಬರ್ದು ಅಂತ ಹೇಳಿದ್ರು. ಕಸ್ಟಮರ್ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಗಾಡಿನ ಕ್ಯಾನ್ಸಲ್ ಮಾಡಿದ್ಮೇಲೆ ನಾನು ರಿಟರ್ನ್ ಆಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಕಸ್ಟಮರ್ ಬಂದು ಆ ಗಾಡಿಗೆ ಇನ್ನೊಬ್ಬ ಡ್ರೈವರ್, ಎಕ್ಸ್ಟ್ರಾ ಡ್ರೈವರ್ ಇಲ್ಲ, ನೀವು ಬರ್ತೀಯ ಅಂತ ಕೇಳಿದ್ರು. ನಾನು ಯೋಚನೆ ಮಾಡಿ ಈ ಗಾಡಿ ಒಂದನ್ನು ಕೇಳಿದೆ. ಯಾಕೆ ಕೇಳಿದೆ ಅಂದರೆ ಈ ಗಾಡಿ ಓನರ್ ನಾನು ಕರ್ಕೊಂಬಂದ್ರಲ್ಲ, ಕೇಳಬೇಕಿತ್ತು, ಕೇಳಿದೆ. ಈ ಗಾಡಿ ಓನರ್ ಏನಾದ್ರು ನಿನಗೆ ಲಾಭ ಇದ್ರೆ ಹೋಗಪ್ಪ, ತೊಂದರೆ ತಗೋಬೇಡ ಅಂತ. ಸರಿ ಅಣ್ಣ ಆಯಿತು ಅಂತ ನಾವು ಒಪ್ಕೊಂಡೆ ಡ್ಯೂಟಿಗೆ. ಇವತ್ತಿನ ವಿಡಿಯೋದಾಗಿರುತ್ತೆ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಸಿಗೋಣ.